ಈ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ನಾವು ಈಗ ಇಂಡಿಪೆಂಡೆನ್ಸ್ ಬಂದು ಆಲ್ಮೋಸ್ಟ್ 75-76 ಇಯರ್ಸ್ ಆಗಿದೆ. ಈಗ ನಮ್ಮಲ್ಲಿ ಈ ಥರ ಆಗಿತ್ತು, ಹೀಗಾಗಿದೆ, ಸೊ ಇದರಿಂದ ಹೊರಗೆ ಬರಬೇಕು ಅಂತ ಹೇಳಿ ಈಗ ರೀಸೆಂಟಾಗೂ ನಮ್ಮ ಮೋದಿಯವರು ಸಹ ಹೇಳಿದ್ರು, ಇಲ್ಲ ಇನ್ನೊಂದು 10 ಇಯರ್ಸಲ್ಲಿ ನಾವು ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದು, NEP ಅಂತ ಏನಿದೆ ಅದು ಅಮೆಂಡ್ಮೆಂಟ್ಸ್ ಬೇರೆ ತರ್ತೀವಿ ಅನ್ನೋ ಥರದ್ದು. ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ವಾಟ್ ಇಸ್ ದ ರೋಲ್ ಆಫ್ NEP ಮತ್ತು ಈಗ ಏನೆಲ್ಲ ತರಹದ ಚೇಂಜಸ್ನ ನಾವು ಕಾಣ್ಬೋದು ನಮ್ಮ ಮುಂದಿನ ಜನ್ರೇಷನ್ಗೆ. For business and personal promotions in Suman TV Kannada, please contact 9686376663. ನೋಡಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಏನು ಬಂತು, ಇದುವರೆಗೂ ಬಂದಿರುವಂಥ ಎಜುಕೇಷನ್ ಪಾಲಿಸಿಗಳಲ್ಲಿ ಪ್ರಾಬ್ಲಮನ್ನು ಸರಿಯಾಗಿ ಡಯಾಗ್ನೋಸ್ ಮಾಡಿರುವಂಥ ಮೊದಲನೇ ಪಾಲಿಸಿ. ಇದು ಪ್ರಾಬ್ಲಮ್ ಅಂತ ಡಯಾಗ್ನೋಸ್ ಆಗಿದೆ. ಬದಲಾವಣೆಗಳನ್ನು ರೆಕಮೆಂಡ್ ಮಾಡಿದ್ದಾರೆ. ಮಾತೃಭಾಷಾ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ದಟ್ ಈಸ್ ಅ ವೆರಿ ಗುಡ್ ಪಾಲಿಸಿ. ಮತ್ತೆ ಅಟಾನಮಿ, ನಿಮಗೆ ನಿಮ್ಮ ಇನ್ಸ್ಟಿಟ್ಯೂಷನ್ ಲೆವೆಲಲ್ಲಿ ನೀವು ಏನನ್ನ ಕಲಿಸ್ತೀರಾ, ಏನನ್ನ ಕಲಿಸೋದಿಲ್ಲ, ನಿಮ್ಗೆ ಸ್ವಾತಂತ್ರ್ಯ ಸಿಕ್ತು. ಸೊ ಸಮಾಜದ ಅವಶ್ಯಕತೆಗಳಿಗೆ ಅನುಗುಣವಾಗಿ ನೀವು ಶಿಕ್ಷಣ ಪದ್ಧತಿಗಳನ್ನು ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಫ್ರೀಡಮ್ ಕೊಡುತ್ತೆ. ಕಾಂಬಿನೇಷನ್ ಆಫ್ ಸಬ್ಜೆಕ್ಟ್ಸ್, ಯೂನಿವರ್ಸಿಟಿ ಲೆವೆಲಲ್ಲಿ ನೀವು ಸೈನ್ಸ್ ಸ್ಟ್ರೀಮ್ ಕೋರ್ಸ್ ಏನೋ ಮಾಡ್ತಿದ್ರೆ ನೀವು ಅದಕ್ಕೆ ಒಂದು ಹ್ಯುಮ್ಯಾನಿಟೀಸ್ ಅನ್ನ ಕಂಬೈನ್ ಮಾಡ್ಕೊಳ್ಬೋದು. ಸೊ ಇಂಟ್ರೆಸ್ಟ್ಸ್ ಅನ್ನ ಡೈವರ್ಸಿಫೈ ಮಾಡೋದಕ್ಕೆ ಅವಕಾಶ ಕೊಡ್ತಿದೆ. ಬಟ್ ಇದರ ಎಕ್ಸಿಕ್ಯೂಷನ್ ಪಾಲಿಸಿ ಡಾಕ್ಯುಮೆಂಟ್ NEP ಏನಿದೆ ಅದು ರೆಕಮೆಂಡೇಶನ್ ಪಾಲಿಸಿ. ಅದು ಆ ಪಾಲಿಸಿಯ ಆಧಾರದ ಮೇಲೆ ಅದರ ವ್ಯಾಪ್ತಿ ಒಳಗಡೆ ವ್ಯವಸ್ಥೆಗಳನ್ನು ಕಟ್ಟುವಂಥ ಜವಾಬ್ದಾರಿ ಸಂಸ್ಥೆಗಳದೇ ಆಗುತ್ತೆ. ಇಲ್ಲೂ ಕೂಡ ನಾವು ಎಲ್ಲಿವರೆಗೂ ಡಿಕೊಲೊನೈಸ್ ಮಾಡೋದಿಲ್ಲ ನಮ್ಮ ಮನಸ್ಸುಗಳನ್ನು, ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಬಳಸ್ಕೊಂಡು ವ್ಯವಸ್ಥೆಗಳನ್ನು ಕಟ್ಟೋದು ಕೂಡ ಸಾಧ್ಯ ಆಗೋದಿಲ್ಲ. ಸೊ ಡಿಕೊಲೊನೈಸ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದೇ ಮೂಲ ಫೌಂಡೇಶನಲ್ ಪ್ರಶ್ನೆ. ಸೊ ಹಾಗಾದರೆ ಈ ಡಿಕಾಲನೈಸೇಷನ್ ಅನ್ನುವಂಥ ಈ ಒಂದು ತತ್ವ ನೀವೇನು ಹೇಳ್ತಾ ಇದ್ದೀರಾ, ಅದು ಎಲ್ಲಿಂದ ಶುರು ಆಗಬೇಕು? ಪ್ರೈಮರಿ ಎಜುಕೇಶನ್ ಇಂದನಾ, ಮಿಡ್ಲ್ ಅಥವಾ ಹೇಗೆ? ವೇರ್ ಕ್ಯಾನ್ ವಿ ಸಿ ದ ನಾನೊಂದು ರೋಡ್ ಮ್ಯಾಪೇ ಕೊಟ್ಬಿಡ್ತೀನಿ ಮೇಡಮ್. ಓಕೆ, ಒಂದು ಸಣ್ಣ ಬ್ಲೂ ಪ್ರಿಂಟ್ ಅಂತ ಅನ್ಕೊಳ್ಳಿ. ಇವತ್ತಿನ ಕಾಲಘಟ್ಟದಲ್ಲಿ ಭವಿಷ್ಯದ ಉದ್ಯೋಗಗಳು ಯಾವುದು ಅಂತ ನಮಗೆ ಗೊತ್ತಿಲ್ಲ. ಕರೆಕ್ಟ್. ಸೊ ಶಿಕ್ಷಣ ವ್ಯವಸ್ಥೆ ಉದ್ಯೋಗಕ್ಕಾಗಿ ಮಾಡ್ತಿರುವಂಥ ಶಿಕ್ಷಣ ಅಂತ ಆದರೆ ಅದಕ್ಕೆ ಅರ್ಥ ಇಲ್ಲ. ಬಿಕಾಸ್ ಇವತ್ತು ಫಸ್ಟ್ ಸ್ಟ್ಯಾಂಡರ್ಡಲ್ಲಿರುವಂಥ ಮಗು ಇನ್ನು 15 ವರ್ಷ 20 ವರ್ಷ ಆದಮೇಲೆ ಎಜುಕೇಷನ್ ಮುಗಿಸ್ಕೊಂಡು ಬಂದಾಗ ಅವತ್ತೇನು ಉದ್ಯೋಗ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ತಯಾರಿ ಮಾಡ್ತಿರೋದು ಯಾವುದಕ್ಕೆ? 6 ಅಂಶಗಳ ಮೇಲೆ ನಾವು ಫೋಕಸ್ ಮಾಡಬೇಕು. ಇದು ಮನೆಯಿಂದ ಆಗಬೇಕು. ಭವಿಷ್ಯದಲ್ಲಿ ಏನು ಉಪಯೋಗ, ಭವಿಷ್ಯದಲ್ಲಿ ಸಮಸ್ಯೆ ಏನಾದರೂ ಇರಲಿ, ಚಾಲೆಂಜಸ್ ಏನಾದರೂ ಇರಲಿ, ಉದ್ಯೋಗಗಳು ಯಾವ ರೀತಿ ಬೇಕಾದರೂ ಇರಲಿ, ಅದಕ್ಕೆ ಬೇಕಾಗಿರುವಂತಹ ಬದಲಾವಣೆಗಳನ್ನು ತನ್ನಲ್ಲಿ ಮಾಡಿಕೊಂಡು ಆ ಉದ್ಯೋಗಗಳನ್ನಾಗಲಿ ಅಥವಾ ಉದ್ಯಮಗಳನ್ನಾಗಲಿ ಮಾಡುವಂಥ ಸಾಮರ್ಥ್ಯ ಇರಬೇಕು ಒಬ್ಬ ವ್ಯಕ್ತಿನಲ್ಲಿ ಅಂತಂದರೆ 6 ಅಂಶ. ನಂಬರ್ 1, ಕ್ಯಾರೆಕ್ಟರ್ ಡೆವಲಪ್ಮೆಂಟ್. ನಮ್ಮ ಚಾರಿತ್ರ್ಯ ಚೆನ್ನಾಗಿರಬೇಕು. ಅದನ್ನು ಹೆಂಗೆ ಡಿಫೈನ್ ಮಾಡೋದು? ಸಿಂಪಲ್. ನಮ್ಮ ಯೋಗದಲ್ಲಿ ಯಮ ನಿಯಮಗಳನ್ನು ಹೇಳ್ತಾರೆ. ಯಮ ಅಂತಂದರೆ ಸತ್ಯ, ಅಹಿಂಸಾ, ಅಸ್ಥೇಯ, ಪರಿಗ್ರಹ, ಬ್ರಹ್ಮಚರ್ಯ. ಅದನ್ನು ನಾವು ನಿತ್ಯದ ಜೀವನಕ್ಕೆ ಅಳವಡಿಸ್ಕೊಳ್ಳೋದು ಅಂತಂದರೆ, ನಾನು ಸುಳ್ಳು ಹೇಳೋದಿಲ್ಲ, ಮೋಸ ಮಾಡೋದಿಲ್ಲ, ಕಳ್ತನ ಮಾಡೋದಿಲ್ಲ, ಕೆಟ್ಟ ಮಾತಾಡೋದಿಲ್ಲ, ಹೊಡೆದಾಟ ಮಾಡೋದಿಲ್ಲ ಸುಮ್ಮನೆ. ಎಷ್ಟು ಸಿಂಪಲ್ ಆಗಿದೆ. ಇದು ಡಿಸಿಷನ್ ಅಷ್ಟೇ. ಈ ಕ್ಷಣದಲ್ಲಿ ನೋಡ್ತಾ ಇರೋರು ಡಿಸೈಡ್ ಮಾಡ್ಬೋದು, ಇವತ್ತಿಂದ ನಾನು ಇದು ಮಾಡೋದಿಲ್ಲಪ್ಪ ಅಂತ. ಈ 5ಕ್ಕೆ ನೀವು ಐಡೆಂಟಿಫೈ ಆದ್ರಿ ಅಂತಂದ್ರೆ ನಿಮ್ಮನ್ನ ಜನ ನಂಬಬಹುದು. ಸೊ ನಾಳೆ ನಿಮ್ಮದೇ ಒಂದು ಕಂಪನಿನಲ್ಲಿ ನೀವು ಯಾರನ್ನಾದ್ರೂ CEO ಮಾಡಬೇಕು ಅಂತಂದ್ರೆ ಅವನ ಬ್ಯಾಕ್ ಗ್ರೌಂಡ್, ಎಜುಕೇಶನ್, ಎಕ್ಸ್ಪೀರಿಯನ್ಸ್ ಎಲ್ಲದನ್ನೂ ಮೀರಿ ನಿಮಗೆ ಡಿಸಿಷನ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಅವನನ್ನ ನಂಬಬಹುದಾ ಅಂತ. ನಂಬಿಕಾರ್ಹತೆ ಉನ್ನತ ಸ್ಥಾನಗಳಿಗೆ ಫೌಂಡೇಶನ್. ಮೊದಲನೇದು ಕ್ಯಾರೆಕ್ಟರ್. ಎರಡನೇದು ಪರ್ಸನಾಲಿಟಿ, ವ್ಯಕ್ತಿತ್ವ ಹೆಂಗಿರಬೇಕು? ಎಲ್ಲರನ್ನ ಬೆರೆಯುವಂತಹ ವ್ಯಕ್ತಿತ್ವ ಇರಬೇಕು. ಎಲ್ಲರನ್ನ ಬೆರೆಯಕ್ಕಾಗಬೇಕು. ಅದನ್ನ ಡೆವಲಪ್ ಮಾಡ್ಕೊಳ್ಳೋದು ಹೆಂಗೆ? ಸೇವೆ ಮಾಡಬೇಕು. ಹೇಗೆ? ಬ್ಯಾನರ್ ಹಿಡ್ಕೊಂಡು ಪ್ರಾಜೆಕ್ಟ್ ಮಾಡೋದಾ? ಇಲ್ಲ, ಬೇಕಾಗಿಲ್ಲ. ಹಿರಿಯರು, ಅಸಹಾಯಕರು, ಅಶಕ್ತರು ಕಂಡಲ್ಲಿ ಅವರಿಗೆ ತಕ್ಷಣಕ್ಕೆ ಏನು ಸೇವೆ ಬೇಕಿದೆಯೋ ಮಾಡಬೇಕು. ಮನೆಯಲ್ಲಿ ಅಪ್ಪ ಅಮ್ಮ ಇರ್ತಾರೆ, ಅಜ್ಜಿ ತಾತ ಇರ್ತಾರೆ, ಅವ್ರ ಕಾಲು ಒತ್ತಿ ಅವ್ರಿಗೊಂಚೂರು ನೀರು ತಂದ್ಕೊಡಿ, ಅವ್ರು ಊಟ ಮಾಡಿದ್ರೆ ಅವ್ರು ತಟ್ಟೆ ತೊಗೊಂಡೋಗಿಡಿ, ಅವ್ರ ಬಟ್ಟೆ ಮಡಚ್ಕೊಡಿ, ಅವ್ರ ರೂಮ್ ಕ್ಲೀನ್ ಮಾಡ್ಕೊಡಿ, ಅವ್ರ ಬಾತ್ರೂಮ್ ತೊಳಿರಿ. ಇದೇ ತಾನೇ ಸೇವೆ ಗಾಂಧೀಜಿ ಅವ್ರ ಆಶ್ರಮದಲ್ಲಿ ಮಾಡಿಸ್ತಿದ್ದು. ನಿಮ್ಮ ಮನೇಲಿ ಮಾಡಿ. ಹೆಚ್ಚು ಸೇವೆ ಮಾಡಿದಷ್ಟು ಅಹಂಕಾರ ಕಡಿಮೆ ಆಗುತ್ತೆ. ಅಹಂಕಾರ ಕಡಿಮೆ ಆದರೆ ವ್ಯಕ್ತಿತ್ವ ವಿಕಸನ ಆಗುತ್ತೆ. ಇಷ್ಟೇ, ಇದು ಡಿಸಿಷನ್ನೇ. ಬೇಸಿಗೆಗಾಲ ಇವಾಗ ಯಾರೋ ನೀರಿಲ್ದಲೇ ಕೂತಿದ್ದಾರೆ, ಅವ್ರಿಗೊಂದು ಗ್ಲಾಸ್ ನೀರು ಕೊಡಿ, ಸೇವೆ ತಾನೇ, ಅದು ಅಹಂಕಾರ ಕಡಿಮೆ ಆಗುತ್ತೆ. ಎರಡನೇದು. ಮೂರನೇದು ನಾಲೆಡ್ಜ್, ಜ್ಞಾನ ವೃದ್ಧಿ ಮಾಡ್ಕೊಳ್ಬೇಕು. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋದು ಮಾತ್ರ ಕಲಿತೀನಿ, ಕಲಿಸಿದ್ದನ್ನು ಮಾತ್ರ ಕಲಿತೀನಿ ಅಂತಲ್ಲ. ಇವತ್ತು ಸಾಕಷ್ಟು ಅವಕಾಶ ಇದೆ. ನಿಮಗೆ ಯಾವುದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆಯೋ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳಿ, ಜ್ಞಾನ ವೃದ್ಧಿ ಆಗುತ್ತೆ. ನಾಲ್ಕನೇದು ಕೌಶಲ್ಯಗಳು, ಸ್ಕಿಲ್ಸ್, ಸರ್ವೈವಲ್, ಲೈಫ್ ಸ್ಕಿಲ್ಸ್ ಮತ್ತು ಪ್ರೊಫೆಷನಲ್ ಸ್ಕಿಲ್ಸ್. ಮನುಷ್ಯ ಸೃಷ್ಟಿ ಮಾಡಿರುವಂಥ ಯಾವುದಿಲ್ಲದೇನೂ ನಾನು ಜೀವನ ಮಾಡೋದಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಆಗಬೇಕು ಅಂತಂದ್ರೆ ಏನು ಕಲಿಬೇಕು? ಅದೆಲ್ಲ ಕಲಿಬೇಕು. ಅಡುಗೆ ಮಾಡೋದು,
ನಿಮ್ಮ ಮನೆಗಳನ್ನು ನೀವು ಕ್ಲೀನ್ ಮಾಡ್ಕೊಳ್ಳೋದು, ಸಣ್ಣದಾಗಿ ಒಂಚೂರು ಏನಾದರೂ ಬೆಳೆ ಬೆಳೆಯೋದು, ಹ್ಮ್. ಈ ಬದುಕೋದಕ್ಕೆ ಬೇಕಾಗಿರುವಂಥ ಸ್ಕಿಲ್ಸ್. ಹ್ಮ್. ಲೈಫ್ ಸ್ಕಿಲ್ಸ್, ಜನಗಳ ಜೊತೆ ಸಂವಹನ ಮಾಡೋದಕ್ಕೆ, ಜನಗಳ ಜೊತೆ ಬೆರೆಯೋದಕ್ಕೆ ಬೇಕಾಗಿರುವಂಥ ಸ್ಕಿಲ್ಸ್. ಮೂರನೇದು ಪ್ರೊಫೆಷನಲ್ ಸ್ಕಿಲ್ಸ್. ನೀವೇನು ಉದ್ಯೋಗ ಮಾಡ್ತಿದ್ದೀರೋ ಅದಕ್ಕೆ ಬೇಕಾಗಿರೋ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳಿ. 4 ಆಯಿತು. ಹ್ಮ್. 5ನೇದು ಲೀಡರ್ಶಿಪ್. ಪ್ರತಿಯೊಬ್ಬರು ನಾಯಕರಾಗಿ ಪರಿವರ್ತಿತರಾಗಬೇಕು. ಹ್ಮ್. ಲೀಡರ್ಶಿಪ್ ಡೆವಲಪ್ ಮಾಡ್ಕೊಳ್ಳೋದು ಹೆಂಗೆ? ಎಲ್ಲ ಫಿಲಾಸಾಫಿಕಲ್ ಆಗಿ ನಾವು ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಪ್ರಾಕ್ಟಿಕಲ್ ಟಿಪ್ ಏನು? ಹ್ಮ್. ಒಬ್ಬ ಲೀಡರ್ ಅಕೌಂಟೇಬಲ್ ಇರ್ತಾನೆ. ಗೆಲುವಿಗೆ ಎಲ್ಲರಿಗೂ ಕ್ರೆಡಿಟ್ ಕೊಡ್ತಾನೆ, ಸೋಲಿಗೆ ತಾನೇ ಹೊಣೆ ತಗೊತಾನೆ. ಹೊಣೆಗಾರಿಕೆ ನಾಯಕನ ಲಕ್ಷಣ. ಹ್ಮ್. ಸೊ ಅವಕಾಶ ಸಿಕ್ಕಲ್ಲೆಲ್ಲ ಜವಾಬ್ದಾರಿ ತಗೊಳ್ಬೇಕು. ಯಾವಾಗ ಏನೇ ತಪ್ಪಾದರೂ ಅದರ ಹೊಣೆಗಾರಿಕೆ ತಗೊಳ್ಬೇಕು. ನನ್ನಿಂದ ತಪ್ಪಾಯಿತು, ಇಂಥ ತಪ್ಪಾಯಿತು, ಸರಿ ಮಾಡ್ಕೊತೀನಿ, ಡನ್. ಲೀಡರ್ ಆಗಿ ಡೆವಲಪ್ ಆಗ್ತಾ ಹೋಗ್ತಾರೆ. ಹ್ಮ್. ಇದು ಕೂಡ ಯಾವುದು ಕಾಂಪ್ಲಿಕೇಟೆಡ್ ಅಲ್ಲ. ಡಿಸಿಷನ್ ದೇ ಹ್ಯಾವ್ ಟು ಡಿಸೈಡ್. ಹ್ಮ್. 6ನೇದು ಉದ್ಯಮಿಕತೆ, ಆಂಟರ್ಪ್ರಿನರ್ಶಿಪ್ ಡೆವಲಪ್ ಮಾಡ್ಕೊಳ್ಬೇಕು. ಒಬ್ಬ ಉದ್ಯಮಿಯ ಲಕ್ಷಣ ಏನು? ಏನೇ ಕಂಡ್ರೂ ಅದನ್ನು ಇಂಪ್ರೂವೈಸ್ ಮಾಡ್ತಾನೆ. ಇಂಪ್ರೂವೈಸೇಷನ್ ಇಸ್ ಅ ಹಾಲ್ ಮಾರ್ಕ್ ಆಫ್ ಎನ್ ಆಂಟರ್ಪ್ರಿನರ್. ಹ್ಮ್. ಸೊ ಏನೇ ನೋಡಿದ್ರು ಇದನ್ನ ಇನ್ನೂ ಚೆನ್ನಾಗಿ ಮಾಡ್ಬೋದು, ಹೆಂಗೆ ಚೆನ್ನಾಗಿ ಮಾಡ್ಬೋದು ಯೋಚನೆ ಮಾಡಿ. ನೀವು ಮಾಡೋದೇನು ಬೇಕಿಲ್ಲ, ಹೌ ಡು ಐ ಡೂ ದಿಸ್ ಬೆಟರ್, ಇಷ್ಟೇ. ಈ 6 ಅಂಶಗಳನ್ನು ನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಹ್ಮ್. ಮಕ್ಕಳು ಮನೆಯಲ್ಲೂ ಕಾನ್ವರ್ಸೇಷನ್ಸ್ ಇದ್ರೂ ಸುತ್ತಮುತ್ತನೇ ಆಗಬೇಕು. ಅವಾಗ ಗ್ರ್ಯಾಜುವಲಿ ಅವರು ಈ 6 ಅಂಶಗಳಲ್ಲೂ ಡೆವಲಪ್ ಆಗ್ತಾ ಹೋಗ್ತಾರೆ. ಹ್ಮ್. ಪ್ಲಸ್ ಎಜುಕೇಷನ್ ಏನು ಸಿಗ್ತಾ ಇದೆ ಸಿಗಲಿ. ವ್ಯವಸ್ಥೆ ನಾವು ಬದಲಾಯಿಸೋಕ್ಕಾಗಲ್ಲ, ವ್ಯವಸ್ಥೆ ತುಂಬ ದೊಡ್ಡದು. ಹ್ಮ್. ವ್ಯವಸ್ಥೆ ಬದಲಾಯಿಸುವಂಥ ಶಕ್ತಿ ನಾಯಕರಿಗಿದೆ, ಹ್ಮ್. ಅಧಿಕಾರದಲ್ಲಿ ಇರುವಂಥವ್ರಿಗಿದೆ. ಅವ್ರುಗಳು ಮಾಡ್ತಾರೆ, ಅವ್ರಿಗೂ ಗೊತ್ತಿ ಸಮಸ್ಯೆಗಳು. ಮೋದಿಜಿ ಹೇಳಿದ್ದಾರೆ, ಇನ್ನು ಮುಂದಿನ 10 ವರ್ಷದಲ್ಲಿ ಡಿಕೊಲನೈಸೇಷನ್ ಕಂಪ್ಲೀಟ್ ಆಗಬೇಕು, ಮೆಕ್ಕಾಲನ್ನ ಕಿತ್ತು ಬಿಸಾಕಬೇಕು ಅಂತ. ಮಾಡ್ತಾರೆ ಅದನ್ನು. ಹ್ಮ್. ನಾವು ನಮ್ಮ ಮನೆಯಲ್ಲಿ ಏನು ಮಾಡಬೇಕು ಅದ್ರ ಮೇಲೆ ಫೋಕಸ್ ಮಾಡಬೇಕು. ಹ್ಮ್. ಸರ್ಕಾರ ಅದು ಮಾಡಲಿ, ಸರ್ಕಾರ ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ಬೈಕೊಂಡು ಕೂತ್ಕೊಂಡ್ರೆ ಹ್ಮ್. ನಾಳೆ ಬೆಳಗ್ಗೆ ನಮ್ಮ ಮನೇಲಿ ಅಡುಗೆ ನಾವೇ ಮಾಡ್ಕೊಬೇಕು ತಾನೆ. ಸೊ ನಮ್ಮ ಮನೇಲಿ ನಾವು ಏನು ಮಾಡ್ಬೋದು ಅದ್ರ ಮೇಲೆ ನಾವು ಇವತ್ತು ಫೋಕಸ್ ಮಾಡ್ತಾ ಹೋದರೆ ಹ್ಮ್. ನಮ್ಮ ಮಕ್ಕಳನ್ನ ನಾವು ಪ್ರೊಟೆಕ್ಟ್ ಮಾಡ್ತಾ ಹೋಗ್ತೀವಿ. ಇಷ್ಟೇ ಬ್ಲೂ ಪ್ರಿಂಟ್. ಕ್ಯಾರೆಕ್ಟರ್, ಪರ್ಸನಾಲಿಟಿ, ನಾಲೆಡ್ಜ್, ಸ್ಕಿಲ್ಸ್, ಲೀಡರ್ಶಿಪ್, ಆಂಟರ್ಪ್ರಿನರ್ಶಿಪ್. ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರಿ. ನಮ್ಮ ಟೀನೇಜರ್ಸ್ ಅಥವಾ ಇವತ್ತಿನ ಏನು ಯುವಕರೇ ನಾಳಿನ ಪ್ರಜೆಗಳು. ಸೊ ಅವರಲ್ಲಿ ಮುಂದೆ ಏನು ಮಾಡೋದು ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್. ಆ್ಯಂಡ್ ಈಗಂತೂ AI ತುಂಬಾ ಆಕ್ರಮ ಮಾಡ್ತಾ ಇದೆ. ಆ್ಯಂಡ್ ಎಲ್ಲದರಲ್ಲೂ ಆಟೋಮೇಷನ್. ಕಡೆಗೊಂದು ದಿನ ನಮಗೆ ಕೆಲಸ ಇರುತ್ತಾ ಇಲ್ವಾ ಅನ್ನೋದೇ ಎಷ್ಟೋ ಜನರ ಕ್ವೆಶ್ಚನ್ ಆಗಿದೆ. ಸೊ ಬೇಸಿಕಲಿ ನೀವು ಹೇಳೋ ಪ್ರಕಾರದಲ್ಲಿ ಸ್ಕಿಲ್ ಡೆವಲಪ್ ಆದರೆ ನೀನು ಸರ್ವೈವ್ ಆಗ್ಬೋದು. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಥರ. ಸೊ ಮೇ ಬಿ ನಾವು ಅಲ್ಲಿಗೆ ಹೋಗ್ಬೇಕಾ? 4ನೇ ಸ್ಟೆಪ್ ಹೇಳ್ತೀನಿ ನಾನು. ಹಾಂ. ಫಸ್ಟ್ ಕ್ಯಾರೆಕ್ಟರ್, ಹಾಂ. ಪರ್ಸನಾಲಿಟಿ, ಎಕ್ಸ್ಟೆನ್ಸಿವ್ ನಾಲೆಡ್ಜ್ ಆ್ಯಂಡ್ ವೆರೈಟಿ ಆಫ್ ಸ್ಕಿಲ್ಸ್. ಸೊ ಇಲ್ಲಿ ನಾಲೆಡ್ಜ್ ಅಂದಾಗ ಮತ್ತೆ ಅದೇ ಬರುತ್ತೆ ಡೌಟು. ಅಕಾಡೆಮಿಕ್ ನಾಲೆಡ್ಜಾ ಅಥವಾ ಏನು? ಹೌ ಡು ಯು ಡಿಫೈನ್ ನಾಲೆಡ್ಜ್? ನೋಡಿ, ಸ್ಕೂಲಿಂಗ್ಗೂ ಎಜುಕೇಷನ್ಗೂ ಡಿಫ್ರೆನ್ಸ್ ಇದೆ. ಹ್ಮ್. ಶಿಕ್ಷಣಕ್ಕೂ ವಿದ್ಯಾಭ್ಯಾಸಕ್ಕೂ ವ್ಯತ್ಯಾಸ ಇದ್ದಂಗೆ. ಹ್ಮ್. ವಿದ್ಯಾಭ್ಯಾಸ ನಿರಂತರ, ಹ್ಮ್. ಶಿಕ್ಷಣ ಕಂಡೀಷನಲ್. ನಿಮ್ಗೆ ಆ ವ್ಯಾಪ್ತಿ ಒಳಗಡೆ ನಡೆಯೋದು ಶಿಕ್ಷಣ, ಶಾಲೆಯಲ್ಲಿ ನಡೆಯೋದು ಶಿಕ್ಷಣ. ನಿರಂತರ ಕಲಿಕೆ ವಿದ್ಯಾಭ್ಯಾಸ, ಜೀವನಕ್ಕೆ ಉಪಯೋಗ ಆಗುವಂಥ ಕಲಿಕೆ ವಿದ್ಯಾಭ್ಯಾಸ. ಸೊ ಲರ್ನಿಂಗ್ ಫಾರ್ ಏನೋ ಲೈಫ್. ಹೋಗೋದು. ಸೊ ಐ ಆಮ್ ಅ ಸ್ಟೂಡೆಂಟ್ ಆಫ್ ಲೈಫ್ ಅಂತ ಹೇಳ್ತಾರೆ ಎಷ್ಟೊಂದು ದೊಡ್ಡ ಸಾಧಕರು. ನಾನು ಕಲಿಯೋದನ್ನ ಯಾವತ್ತೂ ನಿಲ್ಲಿಸೋದಿಲ್ಲ ಅಂತ. ಸೊ ನಮ್ಮ ನೆಕ್ಸ್ಟ್ ಜನ್ರೇಷನ್ ಅವರು ಕಲಿಯೋದನ್ನ ನಿಲ್ಲಿಸಲೇಬಾರ್ದು. ನಾಟ್ ಓನ್ಲಿ ಅಕಾಡೆಮಿಕ್ ಏನಿದೆ ಸಿಲೆಬಸ್, ಇಟ್ ಈಸ್ ಆಲ್ಸೋ ಅಬೌಟ್ ದ ಮಕ್ಕಳಿಗೆ ಇದನ್ನೊಂದು ಪ್ರಾಕ್ಟಿಕಲಿ ಅಪ್ಲಿಕಬಲ್ ವೇ ಅಲ್ಲಿ ನೋಡ್ಬೇಕಂತಂದ್ರೆ, ತಮಗೆ ಯಾವುದೋ ಒಂದು ವಿಚಾರದ ಬಗ್ಗೆ ಕ್ಯೂರಿಯಾಸಿಟಿ ಇದೆ ಅಂತಂದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಧ್ಯಯನ ಮಾಡಬೇಕು. ಇದರಿಂದ ಏನು ಉಪಯೋಗ ಆ ಪ್ರಶ್ನೆ ಬೇಕಿಲ್ಲ. ಈಗ ಸಾಧಾರಣವಾಗಿ ನೀವು ಇದೆಲ್ಲ ನೋಡಿ, ಮಿಡಲ್ ಕ್ಲಾಸ್ ಮನೆಗಳಲ್ಲಿ ಜಾಸ್ತಿ, ಸಾಧಾರಣ ಜನಗಳ ಮನೆಗಳಲ್ಲಿ ಜಾಸ್ತಿ. ನೀವು ಯಾವುದೋ ಒಂದು ನಾವೆಲ್ ಓದ್ತಿದ್ದೀರಾ ಅಂತ ಅನ್ಕೊಳ್ಳಿ. ಸಾಮಾನ್ಯವಾಗಿ ಬಹುತೇಕ ಜನ ಏನು ಹೇಳ್ತಾರೆ, ಇದರಿಂದ ಏನು ಉಪಯೋಗ ಇದೆ, ಎಕ್ಸಾಮ್ಗೆ ಬರುತ್ತಾ ಅಂತಾರೆ. ಹೋಗಿ ಪಾಠ ಓದು ಅಂತಾರೆ. ಸೊ ಬೇಡ, ಅದನ್ನು ಮಾಡಪ್ಪ, ಅದನ್ನು ಮಾಡು, ನೀನು ಎಕ್ಸಾಮ್ಗೆ ಏನು ಬೇಕು ಅದನ್ನು ಮಾಡು, ಬೇಡ ಅಂತ ಹೇಳೋದಿಲ್ಲ. ಆದರೆ ನಿನಗೆ ಏನೆಲ್ಲ ಕ್ಯೂರಿಯಾಸಿಟಿ ಇದೆ ಸ್ವಾಭಾವಿಕವಾಗಿ ಅದಕ್ಕೆಲ್ಲದ್ರ ಬಗ್ಗೆ ಇಂಟ್ರೆಸ್ಟ್ ಇರಲಿ. ಜೀವನದ ಬಗ್ಗೆ ಆಸಕ್ತಿ ಇರಬೇಕು, ಉತ್ಸಾಹ ಇರಬೇಕು. ನೀವು ಕಲಿಕೆ ನಿರಂತರ, ಕಲಿಕೆ ಸ್ವಾಭಾವಿಕ. ಸರಿಯಾಗಿ ಕಲಿತಾ ಇರೋವಂಥವನಿಗೆ ಉತ್ಸಾಹ ಇರುತ್ತೆ ಜೀವನದಲ್ಲಿ. ಅವನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ನು ಕಲಿತಾನೆ ಅವನು ಅಂತ. ಕಲಿಕೆ ಇಲ್ಲದಂಥವ್ರು, ಅವ್ರ ಮಾರ್ಕ್ಸ್ ಇರ್ಬೋದು, ಪ್ರೇತ ಕಳೆ ಇರುತ್ತೆ. ಹೌದು, ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಏನೋ ಸರಿ ಇಲ್ಲ ಅಂತ ಗೊತ್ತಾಗುತ್ತದೆ. ಓಕೆ, ಹೌದು. ಸೊ ಹಾಗೆ ನೀವು ಆಗ್ಲೇ ಹೇಳಿದ್ರಿ ಆಂಟ್ರಪ್ರಿನರ್ಸ್ ಆಗಬೇಕು, ಆ ಸ್ಕಿಲ್ ನಾನು ಬೆಳೆಸ್ಕೊಳ್ಬೇಕು ಅಂತ. ಅಂಡ್ ಸಾಕಷ್ಟು ಈಗ ಕಳೆದ 10 ವರ್ಷಗಳಿಂದ ನೋಡಿದ್ರೆ ಸಾಕಷ್ಟು ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ಅಪ್ಸ್ ಎಲ್ಲ ಬರ್ತಾ ಇದೆ. ಸೊ ಎಲ್ಲ ಒಂದ್ ಕಡೆ ನಾವು ಆ ನಿಟ್ಟಿನಲ್ಲಿ ಹೋಗ್ತಾ ಇದೀವ, ಸಕ್ಸಸ್ ಆಗ್ತೀವ, ಹೇಗನ್ಸುತ್ತೆ ಮೇಡಮ್? ಭಾರತೀಯತೆ ಇದೆಯಲ್ಲ, ಇದು ನಮ್ಮ DNA ಇದೆಯಲ್ಲ, ಸಾವಿರಾರು ವರ್ಷಗಳಿಂದ ಇಂಟರ್ನಲ್ ಪ್ರೋಗ್ರಾಮಿಂಗ್ ಆಗಿದೆ. ಇನ್ನು 1000 ಮೆಕಾಲೆಗಳಿಗೆ ಬಂದ್ರು ಆ DNA ಎದ್ದು ಬರೋದಕ್ಕೆ ಅದು ದಾರಿ ಹುಡುಕೊಳ್ಳುತ್ತೆ. ಸೊ ಇವತ್ತಿಗೂ ಭಾರತೀಯರು ಎಲ್ಲೇ ಹೋದ್ರು
ತಾವು ಎದ್ದು ನಿಂತು ಗೆಲ್ತಾರೆ. ಯಾಕೆ? ಭಾರತ ಕರ್ಮಭೂಮಿ. ಬೈ ನೇಚರ್ ವಿ ಆರ್ ಕರ್ಮ ಸೆಂಟ್ರಿಕ್. ಅಂದರೆ ಸ್ವಾಭಾವಿಕವಾಗಿ ನಾವು ಯೋಗದಲ್ಲಿ ಇನ್ವಾಲ್ವ್ ಆಗಿರುವಂಥವ್ರು. ಅವಕಾಶ ಸಿಕ್ಕಲ್ಲಿ ನಾವು ಎದ್ದು ಬಿಡ್ತೀವಿ. ನೀವೊಬ್ಬ ಯಾವುದೋ ಒಂದು ಹಳ್ಳಿಯಿಂದ ತೊಗೊಂಡೋಗಿ ಅವ್ನ ಅಮೆರಿಕದಲ್ಲಿ ಕೂಡಿಸಿ 6 ತಿಂಗಳಲ್ಲಿ ಅವ್ನು ಕಂಡಿಡ್ಕೊಂತಾನೆ ಏನು ಮಾಡ್ಬೇಕಿಲ್ಲಿ ಅಂತ. ನಮ್ಮವ್ರದ್ದು ಅದೇ ಗುಣ. ಅದು ಕಂಡಿಡ್ಕೊಂಡು ಅವ್ನು ಅಲ್ಲಿ ಏನು ಮಾಡಬೇಕು ಮಾಡಿ ಅವ್ನು ಟಾಪಿಗೆ ಬಂದ್ಬಿಡ್ತಾನೆ. ಚಾಣಕ್ಯನ ಇನ್ಫ್ಲೂಯೆನ್ಸ್. ನ್ಯಾಚುರಲಿ ನಾವು ವಿ ಆರ್ ಬಿಲ್ಟ್ ಲೈಕ್ ದಟ್. ಸೊ ಅದನ್ನ ನಾವು ಡಿಸೈನ್ ಆಗು ಕೂಡ ತಂದ್ರೆ ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ದೇಶ ಪ್ರಗತಿ ಆಗುತ್ತೆ. ಇನ್ ಸ್ಪೈಟ್ ಆಫ್ ಆಲ್ ದಿಸ್, ಈ ಎಲ್ಲಾ ಸಮಸ್ಯೆಗಳು ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಶನ ಮುಗಿಸ್ಬೇಕು, ಒಂದು ನಾಗರಿಕತೆಯಾಗಿ ಭಾರತ ಉಳಿಬಾರದು ಅನ್ನುವಂಥ ಪ್ರಯತ್ನ 1000 ವರ್ಷದಿಂದ ನಡೆದಿದೆ. ನಿಂತಿದ್ದೀವಿ. ಯಾವುದೇ ದೇಶ ಕಲ್ಚರಲ್ ಅಟ್ಯಾಕ್ ಅನ್ನ ಇಷ್ಟು ವರ್ಷ ಸಹಿಸ್ಕೊಂಡಿಲ್ಲ. ನೀವು ಇತಿಹಾಸ ನೋಡಿ, ಆ ದೇಶದ ಮೂಲ ಸಂಸ್ಕೃತಿ ಏನಿತ್ತು ಅದ್ರ ಮೇಲೆ ಯಾವಾಗ ಅಟ್ಯಾಕ್ ಆಯ್ತು, ಬೇರೆ ಯಾವುದೋ ಒಂದು ಸಂಸ್ಕೃತಿದು, ಎಷ್ಟು ವರ್ಷ ಅದು ತಡೀತು, ಇವತ್ತಿಗೆ ಆ ಮೂಲ ಸಂಸ್ಕೃತಿ ಉಳ್ಕೊಂಡಿದ್ಯಾ ಅಂತ. ಭಾರತ ಬಿಟ್ಟು ಇನ್ಯಾವುದೂ ಇಲ್ಲ. ಸೊ ನ್ಯಾಚುರಲಿ ಬರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಬಹಳಷ್ಟು ಡೈವರ್ಸಿಫೈಡ್ ಕಲ್ಚರ್ಸ್ ಇದೆ, ಅದು ನಮಗೆ ಗೊತ್ತೇ ಇದೆ, ವೈವಿಧ್ಯಮಯವಾಗಿದ್ದೀವಿ. ಅದು ಚಾಲೆಂಜಿಂಗ್ ಅಂತ ಅನ್ಸುತ್ತಾ? ಅದೇ ನಮ್ಮ ಶಕ್ತಿ. ನೋಡಿ, ನಮ್ಮಲ್ಲಿ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅಂತ ಒಂದು ಉಪನಿಷತ್ತಿನ ವಾಕ್ಯ ಇದೆ. ಈಗ ನಮ್ಮ ಸಂಸ್ಕೃತಿಯ ಮೂಲ ವಿಶ್ವಾಸ ಅದು. ಭಗವಂತ ಒಬ್ಬನೇ, ತಿಳಿದವರು ಅದನ್ನ ತಮಗೆ ತಿಳಿದ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತೀವಿ. ಸೊ ನಮ್ಮಲ್ಲಿ ಟಾಲರೆನ್ಸ್ ಅನ್ನೋದೇ ಅಸಹ್ಯದ ಪದ. ಇಲ್ಲೆಲ್ಲ ಈಗ ನೋಡಿ ಎಷ್ಟು ಅಸಹ್ಯ ಮಾಡ್ಬಿಟ್ಟಿದೀವಿ ಅಂತಂದ್ರೆ ನಮ್ಮ ವ್ಯವಸ್ಥೆಯನ್ನ. ಸೆಕ್ಯುಲರ್ ಅನ್ನೋದು ನಮ್ಮ ದೇಶಕ್ಕೆ ಅವಮಾನ. ಸೆಕ್ಯುಲರಿಸಮ್ ಅನ್ನೋದು ಅವಮಾನ. ಅದು ನೀವು PhD ಮಾಡಿರೋರಿಗೆ 5ನೇ ಕ್ಲಾಸ್ ಕ್ವಶನ್ ಕೇಳ್ದಂಗೆ ಪರೀಕ್ಷೆನಲ್ಲಿ. ಸೆಕ್ಯುಲರಿಸಮ್ ಅಂತಂದ್ರೆ ಏನು? ಸರ್ವ ಪಂಥ ಸಮಭಾವ ಅಥವಾ ಟಾಲರೆನ್ಸ್ ಆಧಾರದ ಮೇಲೆ ನಿಲ್ಲುತ್ತದು, ಸಹಿಷ್ಣುತೆ ಮೇಲೆ ನಿಲ್ಲುತ್ತೆ. ಸಹಿಸಿಕೊಳ್ಳೋದು ಅಂತಂದ್ರೆ ಏನು? ನಿಮಗೆ ನನ್ನ ಕಂಡ್ರೆ ಇಷ್ಟ ಆಗಲ್ಲ, ಆದ್ರೆ ನೀವು ನನಗೇನು ಮಾಡಲ್ಲ, ಯು ಆರ್ ಟಾಲರೇಟಿಂಗ್ ಮೀ. ಟಾಲರೆನ್ಸ್ ಈಸ್ ನಾಟ್ ಅಕ್ಸೆಪ್ಟೆನ್ಸ್. ನಮ್ಮ ದೇಶ ಇನ್ಕ್ಲೂಸಿವ್ ಕಲ್ಚರ್. ಅದನ್ನ ಹೇಗಿದ್ಯೋ ಹಾಗೆ ಒಪ್ಪುವಂತ ಸಂಸ್ಕೃತಿ ನಮ್ದು. ವಸುದೈವ ಕುಟುಂಬಕಂ ಅಂತಂದ್ರೆ ಎಲ್ಲರೂ ಸೇಮ್, ನೀನು ನಂತರ ನೆನಪ ಅಂತ ಹೇಳ್ತೀವಿ. ಸೊ ಸೆಕ್ಯುಲರಿಸಮ್ ಅನ್ನೋದೇ ನಮ್ಮ ದೇಶದಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತ ಪದ. ವಿ ಆರ್ ನಾಟ್ ಸೆಕ್ಯುಲರ್, ವಿ ಆರ್ ಇನ್ಕ್ಲೂಸಿವ್. We don't tolerate people. We accept everybody as they are. We respect everybody as we respect ourselves. ನಮ್ಮನ್ನು ಗೌರವಿಸ್ಕೊಳ್ಳೋ ಥರ ನಾವೆಲ್ಲರನ್ನೂ ಗೌರವಿಸ್ತೀವಿ. ಇದು ನಮ್ಮ ಮೂಲ ಅಸ್ತಿತ್ವ. ನೀನು ಇನ್ನೊಬ್ಬನ ಸಹಿಸ್ಕೊಳ್ಬೇಕು ಅಂತ ಹೇಳೋದೇನೆ ತಪ್ಪು. ನಾನು ಯಾಕೆ ಸಹಿಸ್ಕೊಳ್ಳಿ? ನಾನು ಅವನು ಒಪ್ಕೊತೀನಿ. ನಾನು ಒಪ್ಕೊಂಡಾಗ ಅವನನ್ನು ತಪ್ಪು ಅಂತ ನಾನು ಕನ್ಸಿಡರ್ ಮಾಡಲ್ವೇ? ಅವನ ಪ್ರಕಾರ ಅವನು ಸರಿನೇ ಇದ್ದಾನೆ, ಅದನ್ನು ಗೌರವಿಸ್ತೀನಿ. ಅದಕ್ಕೆ ನಮ್ಮವ್ರಿಗೆ, ಭಾರತೀಯರಿಗೆ ಅದು ಸರಿ ಇದು ಸರಿ, ನನ್ನ 1000 ದೇವ್ರ ಜೊತೆ ಇವರು ಒಂದು ದೇವರು. ಈ ದೇವರಲ್ಲ ಅಂತ ಯಾವುದನ್ನು ನಾವು ಹೇಳ್ತೀವಿ? ಮನುಷ್ಯರನ್ನು ದೇವರು ಅಂತ ಹೇಳ್ತೀವಿ, ಮರಗಳನ್ನು ದೇವರು ಅಂತ ಹೇಳ್ತೀವಿ. ಈ ಮೂಲ ಅಸ್ತಿತ್ವದ ವಿಚಾರ ಅರ್ಥ ಆಗದೇ ಇರುವಂಥವ್ರು ಭಾರತೀಯ ಸಂಸ್ಕೃತಿಯನ್ನ ಗಿಡಗಳನ್ನು ಪೂಜೆ ಮಾಡ್ತಾರೆ, ಮರಗಳನ್ನು ಪೂಜೆ ಮಾಡ್ತಾರೆ, ಕಲ್ಲು ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ. ಅವರು ಬ್ಲ್ಯಾಕ್ ಅಂಡ್ ವೈಟ್ ಜನ. ಅಂದ್ರೆ ಸರಿ ತಪ್ಪು ಅಷ್ಟೇ. ನನ್ನ ಪ್ರಕಾರ ಸರಿಯಾದದ್ದನ್ನ ಒಪ್ಪುವಂಥದ್ದೆಲ್ಲ ಸರಿ, ನನ್ನ ಪ್ರಕಾರ ಇಲ್ಲದೇ ಇರೋದೆಲ್ಲ ತಪ್ಪು. ಸೊ ನಮಗೆ ಹೇಳ್ಕೊಡ್ತಾರೆ ಇವರೆಲ್ಲ ಬಂದು. ಅಲ್ಲ, ಎಷ್ಟು ಸಿಂಪ್ಲಿಫೈಡ್ ಆಗಿ ಕೇಳಿದಾಗ ನಿಜಕ್ಕೂ ಇವಾಗ ಅರ್ಥ ಆಗ್ತದೆ. ಓ ಹೌದಲ್ವಾ, ಇದಕ್ಕಲ್ವಾ ನಮ್ಮಲ್ಲಿ ಇಷ್ಟೆಲ್ಲ ನೇಚರ್ನು ನಾವು ಪೂಜೆ ಮಾಡ್ತೀವಿ, ಕಲ್ಲನ್ನು ಪೂಜೆ ಮಾಡ್ತೀವಿ, ಮನುಷ್ಯರನ್ನು ಆರಾಧಿಸ್ತೀವಿ. ವೆರಿ ನೈಸ್. ಹಾಗೆ ಈಗ ನೀವು ಸೆಕ್ಯುಲರಿಸಮ್ ಅಂತ ಮಾತಾಡುವಾಗ ನನಗೆ ನೆನಪಾಗ್ತಿದೆ, ಇದು ಸ್ಕೂಲ್ ಮಟ್ಟದಲ್ಲಿ ನಿಮ್ಗೆ ನೆನಪಿದ್ರೆ ನಾವು ಪ್ಲೆಡ್ಜ್ ತಗೊಳ್ತೀವಿ. ಸೊ ಅಲ್ಲೇ ನಾವು ಮೋಸ್ಟ್ ಆಫ್ ದ ಟೈಮ್ ಈ ಸೆಕ್ಯುಲರಿಸಮ್ ನಾವು ಎಲ್ಲರನ್ನೂ ಸಹಿಷ್ಣುತಾ ಭಾವದಿಂದ ಇರಬೇಕು ಅಂತ ಹೇಳ್ಕೊಂಡು ಪ್ರೇಯರ್ ಮುಗಿಸಿ ಹೋಗೋದು, ಅದೊಂದು ವಾಡಿಕೆ. ಸೊ ಚೆನ್ನಾಗಿದೆ ಅದು, ದಟ್ ಇಸ್ ಅ ಗುಡ್ ಥಿಂಗ್. ಕರೆಕ್ಟ್. ಸೊ ಅಲ್ಲಿ ನಮಗೆ ಅರ್ಥ ಆಗ್ತಿದ್ದು, ಬಹುಶಃ ಎಷ್ಟೊಂದು ಕಡೆ ನಾವು ಆ ಪ್ಲೆಡ್ಜ್ ತಗೊಳ್ತಾ ಇದ್ದಾಗ, ಚಿಕ್ಕವರಿದ್ದಾಗ ಯಾರು ಬಂದು ನಮಗೆ ಇದು ಯಾಕೆ ಹೇಳ್ತಾ ಇದ್ದೀವಿ, ಇದರಲ್ಲಿರುವಂಥ ಒಳ ಅರ್ಥ ಹೇಳ್ತಾ ಇರಲಿಲ್ಲ. ಸೊ ಇವಾಗ ನೀವು ಹೇಳ್ತಾ ಇದ್ದಾಗ ನನಗೆ ಅದೆಲ್ಲ ಫ್ಲ್ಯಾಶ್ ಆಗ್ತದೆ. ಓಕೆ, ಸ್ಕೂಲಲ್ಲಿ ನಾವು ಒಂದು ಓತ್ ತಗೋತಾ ಇದ್ವಿ, ಪ್ಲೆಡ್ಜ್ ಮಾಡ್ತಾ ಇದ್ವಿ. ಏನಂದರೆ ನಾನು ಎಲ್ಲರನ್ನೂ ಒಪ್ಕೊಳ್ತೀವಿ, ಎಲ್ಲರನ್ನೂ ಆದರಿಸ್ತೀನಿ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ? ಬಟ್ ಎಲ್ಲೋ ಅದ್ರ ಮೀನಿಂಗ್ನ ಸ್ಲೋ ಆಗಿ ನಾವು ಮೆಂಡ್ ಮಾಡಿಬಿಟ್ವಿ. ರೈಟ್. ನಾವು ಅವಾಗಲೇ ಅನ್ಕೊಂಡ್ವಲ್ಲ, ಆತ್ಮವಿಲ್ಲದ ಶರೀರ, ಹಾಗೆ ಭಾವವಿಲ್ಲದ ಭಾಷೆ. ಆ ಭಾಷೆ ಹಿಂದೆ ಭಾವನೆ ಇಲ್ಲ ಅಂತಂದ್ರೆ, ಅಥವಾ ಸರಿಯಾದ ಭಾವನೆಯನ್ನ ನಾವು ಕನ್ವೆ ಮಾಡಿಲ್ಲ ಅಂತಂದ್ರೆ ಭಾಷೆ ಟೊಳ್ಳು. ಇಟ್ಸ್ ಜಸ್ಟ್ ಪದಪುಂಜ ಅಷ್ಟೇ. ಇದು
ವೆರಿ ನೈಸ್. ಸೊ ವೆರಿ ವೆಲ್ ಸೆಡ್ ಸರ್. ಸೊ ಫೈನಲ್ ಆಗಿ ಈ ಒಂದು ಎಜುಕೇಶನ್ ಸಿಸ್ಟಮ್ ಆಲ್ ಓವರ್ ಆಗಿ ಈಗ ಹೇಗಿದೆ ಅಥವಾ ಮುಂದೆ ಏನನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು ಅಂತ ಒಂದು ಬ್ರೀಫ್ ಆಗಿ ಹೇಳೋದಾದ್ರೆ ಫೈನಲ್ ಆಗಿ ಏನು ಹೇಳ್ತೀರಿ? ನೋಡಿ, ಇದನ್ನ ಶಿಕ್ಷಣದ ಮೂಲಕ ನಮ್ಮ ರಾಷ್ಟ್ರವನ್ನ ನಾಶ ಮಾಡಬೇಕು ಅನ್ನುವಂಥ ಪ್ರಯತ್ನ ತುಂಬಾ ವರ್ಷಗಳಿಂದ ನಡ್ಕೊಂಡೇ ಬಂದಿದೆ. ಮೆಕಾಲೆ ಅದರ ಎಪಿಟೋಮ್. ಅವನದನ್ನ ಸಿಸ್ಟಮಟೈಸ್ ಮಾಡ್ದ. ಸ್ವಾತಂತ್ರ್ಯ ನಂತರದಲ್ಲಿ ನಮಗೆ ಅದ್ಭುತವಾದ ಅವಕಾಶ ಇತ್ತು, ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನ ತರುವಂತ ಅವಕಾಶ. ಅದಾಗ್ಲಿಲ್ಲ. 2020 ಪಾಲಿಸಿ ಬರೋವರೆಗೂ ಮೆಕಾಲೆಯ ಶಿಕ್ಷಣ ಪದ್ಧತಿಯೇ ನಡ್ಕೊಂಡು ಬಂತು. ವ್ಯವಸ್ಥಿತವಾಗಿ ಶಿಕ್ಷಣ ಪಾಲಿಸಿಗಳಲ್ಲೂ ಅದೇ ಇತ್ತು. 2020 ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅದನ್ನ ಐಡೆಂಟಿಫೈ ಮಾಡಿ ಇದು ಸರಿ ಇಲ್ಲ, ಇದನ್ನ ಬದಲಾವಣೆ ಮಾಡಬೇಕು ಅನ್ನೋಂಥ ಒಂದು ಬ್ಲೂ ಪ್ರಿಂಟ್ ಅನ್ನಂತೂ ಕೊಟ್ಟಿದೆ, ಪಾಲಿಸಿ ಫ್ರೇಮ್ವರ್ಕ್ ಕೊಟ್ಟಿದೆ. ಮುಂದಿನ ಕೆಲವು ದಶಕಗಳಲ್ಲಿ ಈ ಪಾಲಿಸಿ ಫ್ರೇಮ್ವರ್ಕ್ ಬಗ್ಗೆ ಕಾನ್ವರ್ಸೇಷನ್ ಜಾಸ್ತಿ ಆಗ್ತಾ ಹೋದ್ರೆ ಭಾರತೀಯತೆಯನ್ನ ಭಾರತೀಯ ಶಿಕ್ಷಣ ವ್ಯವಸ್ಥೆ ಒಳಗಡೆ ತರಬೇಕು. ಭಾರತೀಯತೆ ಇಲ್ಲದ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನ ಕಿತ್ತು ಬಿಸಾಕಬೇಕು. ಕಿತ್ತು ಬಿಸಾಕೋದು ಅಂತಂದ್ರೆ ಏನಿಲ್ಲ, ಅದರೊಳಗಡೆ ಭಾರತೀಯತೆ ತರಬೇಕಷ್ಟೇ. ಇನ್ನು ಮುಂದಿನ ಕೆಲವು ದಶಕಗಳಲ್ಲಿ ಭಾರತೀಯರನ್ನ ತಯಾರು ಮಾಡುವಂತಹ ಶಿಕ್ಷಣ ವ್ಯವಸ್ಥೆ ಆಗಬೇಕು. ರಾಷ್ಟ್ರದ ನಾಯಕರಾಗುವ ಸಾಮರ್ಥ್ಯವಿರುವ ಭಾರತೀಯರನ್ನ ತಯಾರು ಮಾಡಬೇಕು. ಆವಾಗ ವ್ಯವಸ್ಥೆ ಬದಲಾಗ್ತಾ ಹೋಗುತ್ತೆ. ಇದು ಒಂದು ಲಾರ್ಜ್ ಸ್ಕೇಲಲ್ಲಿ ಸರ್ಕಾರನೇ ಮಾಡಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪು. ಸಮಾಜದ ಮಟ್ಟದಲ್ಲಿ, ಮನೆಗಳ ಮಟ್ಟದಲ್ಲಿ ನಾವು ನಮ್ಮ ಮಕ್ಕಳನ್ನ ಯಾವ ರೀತಿಯಾದ ವ್ಯಕ್ತಿಗಳಾಗಿ ನಿರ್ಮಾಣ ಮಾಡಬೇಕು ಅನ್ನುವಂಥ ಪ್ರಜ್ಞೆ ನಮಗಿರಬೇಕು. ನಾವು ನಮ್ಮ ಮನೆಯಲ್ಲಿ ಅದನ್ನ ಮಾಡ್ತಾ ಹೋಗ್ಬೇಕು, ನಮ್ಮ ಸಮಾಜದಲ್ಲಿ ಅದನ್ನ ಮಾಡ್ತಾ ಹೋಗ್ಬೇಕು. ಸರ್ಕಾರ ಪೂರಕವಾಗಿ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಮಾಡಬೇಕು. ನನಗೆ ಆಶಾಭಾವನೆ ಇದೆ. ಐ ಆಮ್ ಹೋಪ್ಫುಲ್ ಅಂಡ್ ಇದಾಗತ್ತೆ. ಬೇರೆ ದಾರಿನೇ ಇಲ್ಲ ಮೇಡಮ್. ಭಾರತ ತುಳಿದಷ್ಟು ಎದ್ದು ನಿಲ್ಲುತ್ತೆ ಅಷ್ಟೇ. ಈಗಾಗಲೇ ಅದನ್ನ ಆಗ್ತಾ ಇದೆ, ನಾವು ನೋಡ್ತಾ ಇದೀವಿ ಅಲ್ವಾ? ಎಸ್, ಡೆಫಿನೆಟ್ಲಿ ವೆಲ್ ಸೆಡ್ ಸರ್. ನಮ್ಮ ಮನೆಗಳಲ್ಲಿ ಇದು ಶುರು ಆಗ್ಬೇಕು. ಅಗೈನ್ ಕಮಿಂಗ್ ಬ್ಯಾಕ್ ಟು ದ ನಮ್ಮ ಗಾದೆ ಮಾತು, ಮನೆಗಳಲ್ಲಿ ಮನಗಳಲ್ಲಿ ಭಾರತೀಯತೆಯ ಬೀಜ ಬಿತ್ತನೆ ಆಗಬೇಕು. ವೆರಿ ಟ್ರೂ, ವೆರಿ ನೈಸ್, ವೆರಿ ವೆಲ್ ಸೆಡ್ ಸರ್. ಇಷ್ಟೆಲ್ಲ ನಮ್ಮ ಎಜುಕೇಶನ್ ಸಿಸ್ಟಮ್ ಬಗ್ಗೆ ನಮ್ಮೆಲ್ಲರಿಗೂ ಮಾಹಿತಿ ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಮನೆಗಳಲ್ಲೂ ಮನಗಳಲ್ಲೂ ಹೇಗೆ ಬದಲಾವಣೆಯನ್ನು ತರಬೇಕು. ಆ್ಯಂಡ್ ಹಾಗೆ ನಾವು ಬದಲಾವಣೆಯನ್ನು ತಂದಾಗ ಈ ಇಡೀ ಭಾರತವು ಮತ್ತೆ ಎದ್ದು ನಿಂತು ಭಾರತೀಯರು ನಿಜವಾಗ್ಲೂ ಅದರಲ್ಲಿ ಆಗ ಕಾಣಸಿಗ್ತಾರೆ ಅಂತ ಹೇಳಿದರು. ಸೊ ಇದಾಗಿತ್ತು ಇವತ್ತಿನ ಈ ಒಂದು ವಿಶೇಷ ಸಂಚಿಕೆ. ಇನ್ನಷ್ಟು ಇದೇ ರೀತಿಯ ವಿಶೇಷ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.